ನಿಮ್ದು ಬಹಳ ದೊಡ್ಡ ಮನ್ಸು ಬುದ್ಧಿ. ನಾವು ಕೇಳಿದ ಬೆಲೆನೇ ಕೊಡ್ತಾ ಇದ್ದೀರಲ್ಲ. ನೀವೆಲ್ಲ ನಮ್ಮೋರೇ ಅಲ್ವೇನ್ರಪ್ಪ? ನೀವೆಲ್ಲರೂ ಚೆನ್ನಾಗಿರ್ಬೇಕು. ಬಾಲಕಣ ದುಡ್ಡು ತಗೋ. ಯಾಕಣ ನಂಜಪ್ಪ, ಯಾಕ್ರು ನೀವ್ ಹೀಗ್ ಮಾಡ್ತಿದ್ದೀರಾ? ಯಜಮಾನ್ರು ಊರಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ನಾವ್ ಅದಕ್ಕೆ ಅಡ್ಡಿ ಮಾಡ್ಬಾರ್ದು ಕಣನ. ಇವರು ದೇವರಂತ ಮನುಷ್ಯರು ರುದ್ರಣ್ಣ. ರುದ್ರಪ್ಪ, ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಮನೆನೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದೀವಿ. ಇನ್ ಉಳಿದಿರೋದು ನಿನ್ ಮನೆ ಒಂದೇ. ಈಗ್ಲೂ ನೀವು ಒಪ್ಪೋದಾದ್ರೆ ನೀನೀಗಿರೋ ಮನೆ ಪಕ್ಕದಲ್ಲಿರೋ ಜಾಗಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ನ ಈಗಲೇ ಕೊಟ್ಬಿಡ್ತೀವಿ. ಬರ್ಕೊಡು. 2 ಲಕ್ಷ ಅಲ್ಲ, 20 ಲಕ್ಷ ರೂಪಾಯಿ ಕೊಟ್ರು ನನ್ನ ಮನೆ ಕೊಡಲ್ಲ. ಎಲ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನೀನೊಬ್ಬ ಇಲ್ಲಿ ಇತ್ಕೊಂಡು ಏನ್ ಮಾಡ್ತೀಯ? ಅಹಂಕಾರ ತೋರ್ಸ್ಬೇಡ. ದುಡ್ಡು ತಗೊಂಡು ಮರ್ಯಾದೆಯಾಗಿ ಮನೆ ಖಾಲಿ ಮಾಡು. ಏಯ್, ಅಹಂಕಾರ ತೋರ್ಸಕ್ ಬಂದಿರೋದು ನಾನಲ್ಲ, ನೀನು. ಮನೆ ಖಾಲಿ ಮಾಡು ಅಂತೀಯ? ನೀನ್ ಯಾವನ ನನ್ನ ಮನೆ ಖಾಲಿ ಮಾಡ್ಸೋಕೆ? ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಏಯ್, ಜಾಸ್ತಿ ಮಾತಾಡಿದ್ರೆ ಮುಖ ಮೂತಿ ಎಲ್ಲ ಚಚ್ಚ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಸಮಾಧಾನ ಮಾಡ್ಕೊ. ಗೋಪಾಲ್, ನಿನ್ನ ಹಣದಿಂದ ಎಲ್ಲ ಕೊಂಡ್ಕೋಬಹುದು, ಆದ್ರೆ ನನ್ನನ್ನು ಕೊಂಡ್ಕೊಳಕ್ ಸಾಧ್ಯವಿಲ್ಲ. ತಿಳ್ಕೊ. ಬಾ, ನಂದು ಹೋಗೋಣ. ಹುಷಾರ್. ಹೋಗು ಹೋಗು. ನಿನ್ನ ಇಲ್ಲಿಂದ ಹೇಗ್ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಈ ಹಾವುಗಳ ಹಿಂದೆ ಯಾರು ಪುಂಗಿ ಊತ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾರನ್ನ ಕೇಳಿ ಒಳಗಡೆ ಬಂದಿಯೋ ನೀನು? ನೀನ್ ಯಾರನ್ನ ಕೇಳಿ ನಮ್ಮನೆಗೆ ಹಾವು ಬಿಡಿಸ್ದೆ? ನನ್ನ ನೀನು ಅಂತ ಮಾತಾಡಿಸ್ತೀಯಾ? ಹೌದು ಕಣ. ನಾನ್ ಯಾರು ಗೊತ್ತಾ? ಓ, ಚೆನ್ನಾಗ್ ಗೊತ್ತು. ನೀನೊಬ್ಬ ಕಂತ್ರಿ ನಾಯಿ. ಏಯ್, ಜೀವದ ಮೇಲೆ ಆಸೆ ಇದ್ರೆ ಜಾಸ್ತಿ ಮಾತಾಡದೆ ಮೊದ್ಲು ಇಲ್ಲಿಂದ ಆಚೆ ಹೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ. ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಇನ್ನು ಮೇಲೆ ನನ್ನ ತಂಟೆಗೆ ಬರಬೇಡ. ನಿನಗೋಸ್ಕರ ಒಂದು ದೊಡ್ಡ ಕಾಣಿಕೆ ತಂದಿದ್ದೀನಿ, ತಗೋ. ಈಗ ಗೊತ್ತಾಯ್ತಾ ನಾನ್ ಎಂಥವನು ಅಂತ? ತಗೋ.
ನಿಮ್ ತಂದೆ ಮನೇಲಿದ್ದಾರಾ? ಇದಾರೆ, ಬನ್ನಿ ಕುತ್ಕೊಳ್ಳಿ. ಹಾ. ಅಪ್ಪ ಅಪ್ಪ ಏನ್ ಗೋವಿಂದಯ್ಯ, ನಮಸ್ಕಾರ. ಅಪರೂಪವಾಗಿ ಕೂತ್ಕೋ ಕೂತ್ಕೋ. ಏನ್ ಸಮಾಚಾರ? ಅದೇ ನೀನ್ ಹೇಳಿದ್ಯಲ್ಲಪ್ಪ, ನಿನ್ನ ಮಗಳಿಗೆ ಒಂದು ಗಂಡು ನೋಡು ಅಂತ. ಯಾವ್ದಾದ್ರು ಸಂಬಂಧ ನೋಡ್ಕೊಂಡ್ ಬಂದಿದ್ಯಾ? ಒಳ್ಳೆ ಸಂಬಂಧನೇ ನೋಡ್ಕೊಂಡು ಬಂದಿದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಹುಡುಗನ ಹೆಸರು ಸುಂದ್ರ ಅಂತ. ಹೆಸರಿಗೆ ತಕ್ಕನಾಗೆ ಸುಂದರವಾಗಿದ್ದಾನೆ. ತಂದೆ ತಾಯಿ ಯಾರು ಇಲ್ಲ. ಹುಡುಗ ಏನ್ ಕೆಲಸ ಮಾಡ್ಕೊಂಡಿದ್ದಾನೆ? ಎಸ್ಟೇಟ್ ನಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ಕೊಂಡಿದ್ದಾನೆ. ಹುಡುಗ ತುಂಬಾ ಒಳ್ಳೆಯವನು. ನೀನ್ ಹೂ ಅಂದ್ರೆ ಸಾಕು, ನಾಳೆನೆ ಹುಡುಗನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಕರ್ಕೊಂಡ್ ಬಾ ನೋಡೋಣ. ಜಾತಕ ಸರಿ ಬಂದ್ರೆ ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊಂಡ್ಬಿಡು. ನೋಡೋಣ, ನಮ್ ಕೈಲೇನಿದೆ, ಎಲ್ಲ ಶಿವನಿಚ್ಛೆ. ನಮ್ ಡ್ಯಾಡಿಗ್ ನಿಮ್ ಮೇಲೆ ಕೋಪ ಇರೋದ್ರಿಂದ ನಿಮ್ಮನ್ ಮದ್ವೆ ಆಗೋಕೆ ಅವ್ರು ಇಷ್ಟಪಡೋದಿಲ್ಲ. ಅವ್ರಿಗೆ ಇಷ್ಟ ಇಲ್ದೇ ಇದ್ರು ಹೋಗ್ಲಿ, ನಿನಗಿಷ್ಟ ಇದೆಯೋ ಇಲ್ವೋ? ನನ್ ಪ್ರಾಣ ಹೋದ್ರು ಸರಿ, ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನೀನ್ ಇಷ್ಟಪಟ್ಟಿದ್ದನ್ನ ನಿಮ್ ಡ್ಯಾಡಿ ಯಾವತ್ತೂ ಇಲ್ಲ ಅನ್ನೋದಿಲ್ವಲ್ಲ? ಅದೇನೋ ನಿಜ. ನೀವ್ ಈ ಊರ್ಗ್ ಹೊಸ್ದಾಗ್ ಬಂದವರು. ನೀವ್ ಎಲ್ಲಿದ್ರಿ, ಯಾಕ್ ಬಂದ್ರಿ, ಕುಲ ಗೋತ್ರ ಒಂದು ಗೊತ್ತಿಲ್ವಲ್ಲ. ಓಹೋ, ನೀನ್ ನನ್ ಮದ್ವೆ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ತಿಳ್ಕೊಬೇಕಾ? ನನಗೇನೋ ಬೇಡ. ನಮ್ ಡ್ಯಾಡಿ ಕೇಳಿದ್ರೆ ನಾನೇನಂತ ಹೇಳಿ? ಇಲ್ಲಿ ನೋಡು, ನಾನು ಈ ಊರಿಗೆ ಬಂದು 10 ತಿಂಗಳಾಯ್ತು. ಇನ್ 2 ತಿಂಗಳಲ್ಲಿ ನಾನು ಯಾರು, ಇಲ್ಲಿ ಯಾಕೆ ಬಂದೆ, ಮುಂದಕ್ಕೆ ಏನ್ ಮಾಡ್ತೀನಿ, ಕುಲ ಗೋತ್ರ ಎಲ್ಲ ಗೊತ್ತಾಗತ್ತೆ. ಈಗ್ಲೇ ಯಾಕೆ ಗೊತ್ತಾಗ್ಬಾರ್ದು? 2 ತಿಂಗಳಲ್ಲಿ ಏನ್ ಬದಲಾಯಿಸ್ಬಿಡುತ್ತೆ? ಕಾಲ ದಿನದಿನಕ್ಕೂ ಬದಲಾಯಿಸ್ತಾ ಇರುತ್ತೆ ಆಶಾ. ಇವತ್ತು ಹೀಗಿದೆ, ನಾಳೆ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ನಾವೇ ಸ್ವಲ್ಪ ದಿನಗಳ ಹಿಂದೆ ಒಬ್ರನ್ನೊಬ್ರು ದ್ವೇಷಿಸ್ತಿದ್ವಿ, ಈಗ ಪ್ರೀತಿಸ್ತಾ ಇಲ್ವಾ? ಹಾಗೆ 2 ತಿಂಗಳು ಹೋದ್ರೆ ಈಗ ಕೂಲಿಗಾರನಾಗಿರೋ ನಾನು ಕೋಟ್ಯಾಧೀಶ್ವರನೇ ಆಗ್ಬೋದಲ್ವಾ? ಅದ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಕರ್ನಾಟಕ ರಾಜ್ಯ ಲಾಟ್ರಿಲಿ ಈ ಸರ್ತಿ ಬಂಪರ್ ಬಹುಮಾನ 1 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಹಾ. ನನ್ನ ಹತ್ರ 1 ಟಿಕೆಟ್ ಇದೆ. ಆ 1 ಟಿಕೆಟ್ಗೆ ಆ 1 ಕೋಟಿ ರೂಪಾಯಿ ನನಗ್ ಬಂದೇ ಬರುತ್ತೆ. ಓಹೋ, ಹಾಗಾದ್ರೆ ಲಾಟ್ರಿ ನಿಮ್ಗೊಂದು ಕೋಟಿ ಬಂದೇ ಬಿಟ್ರೆ ಏನ್ ಮಾಡ್ತೀರಿ? ಪ್ರೇಮ್ ಲೋಕ ತರ ಪಿಕ್ಚರ್ ತೆಗಿತೀನಿ. ಆಹಾ. ಅದ್ರಲ್ಲಿ ಬರೋ ಲಾಭದಲ್ಲಿ ನಿಮ್ಮ ಅಪ್ಪನ್ನೇ ಕೊಂಡ್ಕೋತೀನಿ. ಬಾಮ್ಮ. ಏನಯ್ಯ, ಹುಡುಗಿ ಒಪ್ಪಿಗೆ ಆಯ್ತು? ರುದ್ರಪ್ಪ, ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ. ಈಗ ನಿನ್ನಿಷ್ಟ ಏನು ಅಂತ ಹೇಳ್ಬಿಟ್ರೆ ಮುಂದಿನ ವಿಷಯ ಮಾತಾಡ್ಬೋದು. ನನಗೂ ಒಪ್ಗೆನೆ. ಏನ್ ಗುರು, ನಿನಗೂ ಈ ಮದುವೆ ಒಪ್ಗೆನಾ? ಯಾಕಪ್ಪ ಮಾತೇ ಆಡಲ್ಲ? ಧೈರ್ಯವಾಗಿ ಹೇಳು. ಹೇಳ್ಬೇಕಾಗಿರೋದು ನಾನಲ್ಲ, ಅಕ್ಕ. ಓ ಕರೆಕ್ಟ್, ಹುಡುಗಿ ಅಭಿಪ್ರಾಯನೇ ಮುಖ್ಯ ಅಲ್ವಾ? ಅದಕ್ಕೆ ನಾನು ನಿನ್ ಗುರು ಅಂತ ಕರೆಯೋದು. ಸರ್, 1 ನಿಮಿಷ ಇರಿ. ಮಂಗಳನ ಒಂದ್ ಮಾತು ಕೇಳ್ಕೊಂಡು ಬರ. ಸರಿ ಸರಿ. ಮಂಗಳ, ಹುಡುಗ ನಿನಗೆ ಒಪ್ಪಿಗೆನಾ? ನಾನ್ ನೋಡಿ ಒಪ್ಪಿಗೆ ಹೇಳೋದೇನಿದೆ? ನಿನ್ಗೊಪ್ಪಿಗೆನಾ? ಹುಡುಗ ಚೆನ್ನಾಗಿದ್ದಾನೆ, ನನಗೆ ಒಪ್ಪಿಗೆ. ನಿಮ್ಗೆಲ್ಲ ಒಪ್ಪಿಗೆ ಆದ್ಮೇಲೆ ನನ್ ಕೇಳೋದಿನ್ನೇನು? ಹಾಗಲ್ಲ ಮಂಗಳ, ಇದು ನಿನ್ನ ಜೀವನದ ಪ್ರಶ್ನೆ. ನಿನ್ನಿಷ್ಟ ಏನು ಅಂತ ಹೇಳು. ಹೇಳಿದ್ರೆ ನಾನು ಇಷ್ಟದಂತೆನೇ ಆಗೋಗುತ್ತಾ? ನೀನ್ ಹೇಳ್ತಾ ಇರೋದು ನನಗೆ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗಿದ್ದಿದ್ರೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ಈಗ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ. ಈಗ ಅರ್ಥವಾಯ್ತು. ಒಂದ್ ಹೆಣ್ಣನ್ನ ಹುಡುಗ ಒಪ್ಪಿಗೆನಾ ಅಂತ ನೇರವಾಗಿ ಕೇಳಿದ್ರೆ ಬಾಯ್ ಬಿಟ್ಟು ಹೇಳ್ತಾಳ, ನಾವೇ ಅರ್ಥ ಮಾಡ್ಕೋಬೇಕು. ಸರಿ, ಒಪ್ಪಿಗೆ ಅಂತ ಹೇಳ್ಬಿಡ್ತೀನಿ. ನಮ್ಮ ಮಂಗಳಂಗೂ ಒಪ್ಪಿಗೆ ಅಂತೆ. ಹುಡುಗ ಹುಡುಗಿ ಒಪ್ಪದ ಮೇಲೆ ಮುಗಿದು ಹೋಯ್ತು. ರುದ್ರಪ್ಪ, ಆದಷ್ಟು ಬೇಗ ಲಗ್ನ ಕಟ್ಟಿಸ್ಬಿಡೋಣ. ಸರಿ, ಇನ್ನೊಂದ್ಸಲ ಹೇಳು. ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು. ಮಾವ. ಏನಪ್ಪಾ ಚಿಕ್ಕ ಯಜಮಾನ, ಒಬ್ಬನೇ ಕೂತಿದೀಯಲ್ಲ? ಮಂಗಳ ಎಲ್ಲಿ? ಎಲ್ಲ ಇವನ ಮಾತಾಡ್ಸಿದ್ರು ಮಾತಾಡ್ತಿಲ್ವಲ್ಲ? ಯಾಕೋ ಮಾತಾಡಲ್ವಾ? ನನ್ ಮೇಲೆ ಕೋಪನಾ? ನೀನೊಂದು ತಪ್ಪು ಮಾಡಿದ್ಯಾ, ಅದಕ್ಕೆ. ನಾನ್ ತಪ್ಪು ಮಾಡಿದೀನ? ಒಳ್ಳೆ ಕೋರ್ಟಲ್ಲಿ ತೀರ್ಮಾನ ಹೇಳ್ದಾಗ ಹೇಳ್ಬಿಟ್ಟಿಯಲ್ಲೋ. ಹೋಗ್ಲಿ, ಅದೇನ್ ಹೇಳಿ ತಿಳ್ಕೊತೀನಿ. ನೋಡು, ಈ ದಾರಿಲಿ ನೇರವಾಗಿ ಹೋಗು. ನೀನ್ ಮಾಡಿರೋ ತಪ್ಪು ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಓಹೋ,
ನಾನ್ ಮಾಡಿರೋ ತಪ್ಪು ಈ ದಾರಿಲಿದ್ಯಾ? ಇರ್ಲಿ ನೋಡ್ತೀನಿ. ಮಂಗಳ, ಮಂಗಳ, ಯಾಕೆ ಅಳ್ತಿದೀಯಾ? ಇಲ್ವಲ್ಲ. ಈ ಹಾಡನ್ನ ನೀನ್ ಎಲ್ ಕಲ್ತೆ? ಆ ದಿನ ನೀನ್ ಹಾಡ್ತಿದ್ಯಲ್ಲ ಆಗ. ಅದನ್ನ ಯಾಕೆ ದುಃಖವಾಗಿ ಹಾಡ್ತಿದ್ಯಾ? ಯಾಕೋ ಮನ್ಸಿಗೆ ಬೇಸರವಾಗಿತ್ತು, ಅದಕ್ಕೆ. ಮಂಗಳ, ನಿನ್ ಮದುವೆ ನಿಶ್ಚಿತಾರ್ಥ ಆದಾಗ್ನಿಂದ ನೋಡ್ತಾನೆ ಇದ್ದೀನಿ. ಏನೋ ಒಂಥರ ಇದೆಯಾ. ಮೊದಲು ನಗನಗ್ತಾ ಎಷ್ಟು ಚುರುಕಾಗಿದ್ದೆ, ಈಗ ನಿನ್ ಮುಖದಲ್ಲಿ ಆ ಕಳೆನೇ ಇಲ್ಲ. ಯಾಕೆ, ನಿನಗೆ ಮದುವೆ ಇಷ್ಟ ಇಲ್ವಾ? ನೋಡು, ನಿನಗೆ ಮದುವೆ ಇಷ್ಟ ಇಲ್ದಿದ್ರೆ ಹೇಳು. ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಅದೆಲ್ಲ ನಿನ್ನಿಂದ ಆಗ್ದಿರೋ ಕೆಲ್ಸ. ನಾನು ಎಂಥವನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ಹಠ ತೊಟ್ರೆ ಆ ಕೆಲಸ ಮುಗೀತು ಅಂತ ತಿಳ್ಕೊ. ಆನಂದ್, ನೀನ್ ನಮ್ಮ ಮನೆಗೆ ಬಂದಾಗ್ನಿಂದ ನಾನ್ ನಿನ್ ಮೇಲೆ ಆಸೆ ಪಟ್ಟೆ, ಎಷ್ಟೋ ಕನಸು ಕಟ್ಟಿದ್ದೆ. ಇದನ್ನೆಲ್ಲ ನಾನು ನಿನ್ಗೆ ಹೇಳಲಿಲ್ಲ. ಮದ್ವೆ ವಿಚಾರ ಬಂದಾಗ ಹೇಳ್ಬೇಕು ಅಂತ ಬಂದೆ. ಆದ್ರೆ ಆಗ ನೀನು ಆಶನ್ ಪ್ರೀತಿಸ್ತಿದ್ದೆ. ಮಂಗಳ, ನಮ್ಮಪ್ಪಂಗೆ ನಾನು ಒಬ್ಬನೇ ಮಗ. ಅಕ್ಕ ತಂಗಿ ಪ್ರೀತಿನೇ ನನಗೆ ಗೊತ್ತಿರ್ಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನೀನ್ ನನಗೆ ತೋರಿಸಿರೋ ಪ್ರೀತಿ ವಾತ್ಸಲ್ಯದಿಂದ ನಿನ್ನ ನಾನು ನನ್ನ ತಂಗಿ ಅಂತ ತಿಳ್ಕೊಂಡೆ ಹೊರತು ಬೇರೆ ಯಾವ ಭಾವನೆನೂ ನನಗಿರ್ಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಆಶನ್ನ ಮದ್ವೆಯಾಗಿ ಸುಖವಾಗಿರು. ನನ್ನಾಸೆ ನೆರವೇರಿಲ್ಲ ಅಂತ ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಪಾಲಿಗೆ ಬಂದದ್ ಪಂಚಾಮೃತ ಅಂತ ದೊಡ್ಡೋರು ಹೇಳಿಲ್ವಾ? ಎಲ್ಲ ಋಣಾನುಬಂಧ ಅಷ್ಟೇ. ಇನ್ಮೇಲೆ ನಾನು ನಿನ್ನ ಅಣ್ಣ ಅಂತಾನೆ ಪ್ರೀತಿಸ್ತೀನಿ. ಇದು ಸತ್ಯ. ಸಾಹುಕಾರನ ಮಗನ ಹುಟ್ಟಿದ್ರು ಕಂಡವ್ರ ಬಟ್ಟೆ ಒಗೆಯೋದು ತಪ್ಪಲಿಲ್ಲ. ನಮ್ಮ ಅಪ್ಪಂಗೆ ಹಾಕಿರೋ ಚಾಲೆಂಜ್ ಮುಗಿಲಿ, ಇವರೆಲ್ಲರ ಕೈಲೂ ನನ್ನ ಚಡ್ಡಿ ಬನ್ನಿನೆಲ್ಲ ಒಗಿಸ್ತೀನಿ. ಇದು ಬೇರೆ ಒಳ್ಳೆ ಆನೆಗೆ ಹಾಕೋ ಚಡ್ಡಿ ಇದ್ದಾಗಿದೆ. ಇದನ್ನು ನಾನು ಒಗಿಬೇಕಾ? ಏಯ್, ಏನು ಅದು? ಏನೇನು ಪೇಚಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ ಚಡ್ಡಿ ಒಗಿತಿದ್ದೆ. ಬೆಂಗಳೂರಿಂದ ನಿಮ್ ಯಜಮಾನರು ಕಾಗದ ಬರೆದಿದ್ದಾರೆ. ಏನಂತ ಬರ್ತಿದ್ದಾರೆ ಸರ್? ಕೆಲಸ ಹೇಗ್ ಮಾಡ್ತಿದ್ದಾನೆ ನಮ್ ಹುಡುಗ ಅಂತ ಕೇಳಿದ್ದಾರೆ. ಕಾಗದದಲ್ಲಿ ನನ್ನ ಯೋಗಕ್ಷೇಮಕ್ಕಿಂತಲೂ ನಿನ್ ಯೋಗಕ್ಷೇಮನೇ ಹೆಚ್ಚಾಗಿ ವಿಚಾರಿಸಿದ್ದಾರೆ. ವಾರಕ್ಕೆ ಮೈಕೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದಾನ ಅಂತಾನು ಕೇಳಿದ್ದಾರೆ. ಅವ್ರಿಗೆ ಮೊದ್ಲಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಸರ್. ಪರವಾಗಿಲ್ಲ, ಅವ್ರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ಯಾ. ಅವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದು ದೊಡ್ಡದಲ್ಲ ಸರ್. ನಿಮ್ಮ ಹತ್ರ ಒಳ್ಳೆ ಹೆಸರು ತಗೊಂಡ್ರೆ ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ. ಮಾಡು ಮಾಡು. ನಿಲ್ಸು. ಮದ್ವೆ ಆಗೋಕೆ ನನ್ಗೆ ಇಷ್ಟ ಇಲ್ಲ. ಹಠ ಮಾಡ್ಬೇಡ ಆಶಾ, ನನ್ನ ಮಾತು ಕೇಳು. ಹಠ ಮಾಡ್ತಾ ಇರೋದು ನಾನಲ್ಲ ಡ್ಯಾಡಿ, ನೀವು. ವಿನೋದನ್ನ ಮದ್ವೆ ಆಗಲ್ಲ ಅಂತ 1000 ಸಲ ಹೇಳಿದೀನಿ, ಆದ್ರೂ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾನು ಆ ಗೋಪಾಲಂಗ್ ಮಾತು ಕೊಟ್ಬಿಟ್ಟಿದ್ದೀನಲ್ಲಮ್ಮ. ಮಾತ್ ಕೊಟ್ಟಿದ್ ಮಾತ್ರಕ್ಕೆ ಏನಾಯ್ತು ಡ್ಯಾಡಿ? ಅದ್ರಂತೆ ನಡಿಲೇಬೇಕು ಅಂತ ಅಗ್ರಿಮೆಂಟ್ ಏನಾಗಿಲ್ವಲ್ಲ? ಮಾತು ಕೊಟ್ಟ ಮೇಲೆ ಅದು ಒಂಥರ ಅಗ್ರಿಮೆಂಟೇ ಅಲ್ವೇನಮ್ಮ. ಅದು ಅಲ್ದೆ ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್. ಅವನ್ನ ಎದುರು ಹಾಕೊಂಡ್ರೆ ನಮ್ ಬಿಸ್ನೆಸ್ ತೊಂದ್ರೆ ಆಗುತ್ತಲ್ಲಮ್ಮ. ನೀವೇನು ಎದುರು ಹಾಕೋಬೇಡಿ, ಕೇಳಿದ್ರೆ ನನ್ ಮೇಲೆ ಹೇಳ್ಬಿಡಿ. ಅದು ನೀನು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಆಶಾ. ಸಣ್ಣ ಮಗುನಿಂದ ನೀನು ಕೇಳಿದ್ದನ್ನೆಲ್ಲ ನಾನ್ ನಡೆಸ್ಕೊಟ್ಟಿದ್ದೀನಿ. ಈಗ ನಾನು ಕೇಳ್ತಾ ಇರೋ ಒಂದೇ ಒಂದು ಮಾತನ್ನ ನೀನ್ ನಡೆಸ್ಕೊಡ್ಬೇಕಮ್ಮ. ಡ್ಯಾಡಿ, ನಾ ಸುಖವಾಗಿ ಬಾಳ್ಬೇಕು ಅಂತ ನಿಮ್ಗಿಷ್ಟ ಇಲ್ವಾ? ನೀನು ಸುಖವಾಗಿ ಬಾಳ್ಬೇಕು ಅಂತ ತಾನೇ ಅಮ್ಮ ನಾನು ಇಷ್ಟೊಂದು ನಿನ್ನನ್ನು ಕೇಳ್ಕೊತಾ ಇರೋದು. ವಿನೋದ್ ಶ್ರೀಮಂತರ ಮಗ, ನಮ್ಮ ಘನತೆ ಗೌರವಕ್ಕೆ ಸರಿ ಹೊಂದುವಂತ ಹುಡುಗ. ಅವನ್ನ ಬಿಟ್ಟು ನಮ್ಮ ಅಂತಸ್ತಿಗೆ ಧಕ್ಕೆ ಬರುವಂತವನ್ನ ನೀನು ಮದುವೆ ಆಗೋದಾದ್ರೆ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೋತೀನಿ.
ನಾನ್ ಹೇಳೋದು ಅದೇ. ವಿನೋದನ್ನೇ ಮದ್ವೆ ಆಗ್ಬೇಕಾದ ಸಂದರ್ಭ ಬಂದ್ರೆ ನಾನ್ ಬದುಕೋದಿಲ್ಲ. ನನ್ ಹೆಣಕ್ಕೆ ಅವನ್ ತಾಳಿ ಕಟ್ಬೇಕು. ನಾಳೆವರೆಗೂ ಟೈಮ್ ಕೊಡ್ತೀನಿ. ಸಂತೋಷವಾಗಿ ಬದುಕಿರೋ ಮಗಳ ತಲೆ ಮೇಲೆ ಅಕ್ಷತೆ ಹಾಕ್ತಿರೋ ಇಲ್ಲ ಸತ್ ಹೆಣದ ಮೇಲೆ ಅಕ್ಕಿ ಕಾಳು ಹಾಕ್ತಿರೋ ನೀವೇ ನಿರ್ಧಾರ ಮಾಡಿ. ಆಶಾ, ಅದೆಲ್ಲ ನಾನು ಕೇಳೋದಿಲ್ಲ. ನಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ನಮ್ ಸ್ನೇಹ ಹೀಗೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆಶಾಗಿಷ್ಟ ಇರ್ಲಿ ಇಲ್ದಲೇ ಇರ್ಲಿ, ಅವಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಲೇಬೇಕು. ಕೋಪಿಸ್ಕೋಬೇಡ ಪಾರ್ಟ್ನರ್. ನನಗಿರೋಳು ಒಬ್ಳೆ ಮಗಳು. ಅವಳ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಹೇಗೆ ಮದುವೆ ಮಾಡ್ಲಿ? ಒಂದು ವೇಳೆ ಮಾಡಿದ್ರು ಅವ್ರ ಸಂಸಾರ ಚೆನ್ನಾಗಿರುತ್ತಾ? ಅಲ್ಲಯ್ಯ, ಬಿಸ್ನೆಸ್ ಇಂಪ್ರೂವ್ ಆಗೋವರೆಗೂ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ನಿನ್ನಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏ ಜೋಸಫ್, ರೆಹಮಾನ್, ಬರ್ರ ಇಲ್ಲಿ. ಹಿಡ್ಕೊಂಡ್ರ ಇವ್ನ. ಏ ಜಾನಿ, ಆ ಸ್ಪೆಷಲ್ ತೋಡ್ ಬಾ. ಬಿಟ್ರು ಬಿಟ್ರು, ಅದೇ ಗೋಪಾಲ, ಪ್ಲೀಸ್ ಪ್ಲೀಸ್ ಗೋಪಾಲ. ಗೋಪಾಲ, ನೀನ್ ಎಷ್ಟೇ ಕೂಗಾಡಿದ್ರು ಸರಿ, ಆಶಾಗೂ ನನ್ನ ಮಗ ವಿನೋದ್ಗೂ ಮದುವೆ ನಡೆಯುತ್ತೆ. ಬೇಡ ಬೇಡ ಗೋಪಾಲ್, ಹಾಗೆಲ್ಲ ಮಾಡ್ಬೇಡ. ಸದ್ ಮಾಡ್ಬೇಡ. ನೋಡಿ ಸರ್, ಈಗ ನೀನು ಪ್ರಜ್ಞೆ ತಪ್ಪಿಳೋ ಹಾಗೆ ಈ ಇಂಜೆಕ್ಷನ್ ಕೊಡ್ತೀನಿ. ಬೇಡಗಳು ಸೂಜಿಗಳು ನೋಯ್ತದೆ ಕಣೋ, ಬೇಡ ತುಚ್ಬಿಟ ತುಚ್ಬಿಟ. ಓಹೋ, ನಿಮ್ಮಪ್ಪ ಶ್ರೀಮಂತನ ಮಗ ಸಿಕ್ಕೋದಾದ್ರೆ ಪಾದ ತೊಳೆದು ಕನ್ಯಾದಾನ ಮಾಡ್ತಾರೆ. ಕೂಲಿ ಮಾಡೋ ಹುಡುಗ ಅಳಿಯ ಆಗೋದಾದ್ರೆ ಆತ್ಮಹತ್ಯೆ ಮಾಡ್ಕೋತಾರ. ಹಾಗಾದ್ರೆ ಈಗ ಒಂದ್ ಕೆಲಸ ಮಾಡೋಣ. ಏನು? ಮದುವೆಗೆ ಮುಂಚೆನೆ ಶೋಭನ ಮುಗಿಸ್ಬಿಡೋಣ. ಅಯ್ಯಯ್ಯೋ, ಮದ್ವೆಗ್ ಮುಂಚೆ ಶೋಭನಾನ? ಹಾಗೆಲ್ಲ ಮಾಡ್ಬಾರ್ದು, ತಪ್ಪು. ಆ ಇನ್ನೊಂದು ಐಡಿಯಾ, ನಿನ್ನ ರೇಪ್ ಮಾಡ್ಬಿಡ್ಲಾ? ಛೀ. ಹೋಗ್ಲಿ ಬಿಡು, ರೇಪು ಬೇಡ, ಶೋಭನಾನು ಬೇಡ. ಈಗಲೇ ನನ್ನ ಊರಲ್ಲೆಲ್ಲ ಪೋಲಿ ಪೋಲಿ ಅಂತ ಗೊತ್ತಿಲ್ಲದೆ ಉಗಿತಿದ್ದಾರೆ. ಅದಕ್ಕೆ ಡೀಸೆಂಟ್ ಆಗಿ ಒಂದು ಪ್ಲಾನ್ ಮಾಡೋಣ. ನಿಮ್ ಪ್ಲಾನ್ ಏನು ಅಂತ ಹೇಳಿ ಆನಂದ್, ನನ್ನ ಕೈಲಿ ಸಹಾಯ ಮಾಡ್ತೀನಿ. ಆಶಾ ಒಂದೆರಡು ದಿವಸ ಇಲ್ಲೇ ಇರ್ಲಿ. ಯಾಕೆಂದ್ರೆ ಇವಳಪ್ಪ ಅವ್ರ ಪಾರ್ಟ್ನರ್ ಗೋಪಾಲನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಅದಕ್ಕೆ ಈ ಮದುವೆಗೆ ಇಷ್ಟ ಇಲ್ಲದೆ ಆಶಾ ಓಡ್ ಹೋದ್ಲು ಅಂತ ಅವ್ರ ಅಪ್ಪಂಗೆ ಹೆದರಿಸಿ ನಮ್ ದಾರಿಗೆ ತರೋಣ ಅಂತ ಪ್ಲಾನ್ ಮಾಡಿದೀನಿ. ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಆಶಾ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ಆಗ್ಲಿ ಆನಂದ್, ಇವ್ರಿಗೇನು ತೊಂದರೆ ಆಗದವ್ರಿಗೆ ನಾನ್ ನೋಡ್ಕೋತೀನಿ. ಆಗಲ್ ಬಡಿಬೇಡ, ಯಜಮಾನ್ರು ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ. ನಾನು ಬಂದ್ರೆ ನಿಮ್ ಯಜಮಾನ್ರ ನೋಡೋದಕ್ಕಲ್ಲಯ್ಯ, ನಮ್ಮ ಯಜಮಾನ್ರು ಇಲ್ಲಿ ಇದಾರೇನೋ ಅಂತ ಬಂದಿದ್ದೇನೆ. ಅರ್ಜೆಂಟ್ ಆಗಿ ಈ ಫೈಲಿಗೆ ಸೈನ್ ಹಾಕ್ಸ್ಬೇಕು ನಾನು. ನಿಮ್ ಯಜಮಾನ್ರು ಇಲ್ಲಿ ಬಂದಿಲ್ಲ, ಜಾಗ ಖಾಲಿ ಮಾಡು. ಆನಂದ್ ಆಶಾನ ಕರ್ಕೊಂಡು ಬಂದು ನಮ್ಮನೇಲಿ ಬಿಟ್ಟಿದ್ದಾನೆ. ಹೌದಾ? ಹೌದು ಸರ್, ಈ ವಿಷಯ ನಿಮಗೆ ತಿಳಿಸೋಣ ಅಂತಲೇ ನಾನೇ ಇಲ್ಲಿಗೆ ಬಂದೆ. ಶಬಾಷ್, ನಿನ್ನಿಂದ ನಮ್ಗೆ ಬಹಳ ಉಪಕಾರ ಆಯ್ತು ಸುಂದರ್. ಇದ್ರಲ್ಲಿ ಉಪಕಾರ ಏನ್ ಬಂದ್ ಸರ್? ನಿಮ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋ ನಾನು, ನನ್ನ ಮದುವೆಗೂ ನೀವೇ ಸಹಾಯ ಮಾಡಿದ್ರಿ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ ತಾನೆ. ಗುಡ್, ವೆರಿ ಗುಡ್. ಈ ತಿಂಗಳಿಂದ ನಿನ್ ಸಂಬಳ 500 ರೂಪಾಯಿ ಜಾಸ್ತಿ ಮಾಡಿದ್ದೆ. ಥ್ಯಾಂಕ್ ಯು ಸರ್. ವಿನೋದ್, ಏನ್ ಡ್ಯಾಡ್? ಆಶಾನ್ ಎತ್ಕೊಂಡೋಗಿ ನಮ್ಮ ಎಸ್ಟೇಟ್ ಬಂಗ್ಲೆಲಿ ಇಡ್ಸು. ಮುಂದಿನ ಏರ್ಪಾಡೆಲ್ಲ ನಾನ್ ಮಾಡ್ತೀನಿ. ಓಕೆ ಡ್ಯಾಡ್. ಸಾರ್, ಆನಂದ್ ಸರ್, ಕೆಲಸ ಕೆಟ್ಟೋಯ್ತು. ನೀವು ಅಮ್ಮ ಅವ್ರನ್ನ ಆ ಸುಂದರ್ ಮನೇಲಿ ಬಿಟ್ಟಿದ್ರಲ್ಲ, ಆ ವಿಷಯನ ಸುಂದರು ಆ ವಿನೋದ್ನಪ್ಪ ಗೋಪಾಲ್ ಇದಾರಲ್ಲ ಅವ್ರಿಗೆ ಹೇಳ್ಬಿಟ್ಟ. ನಮ್ ಡ್ಯಾಡಿ ನನ್ಗೋಸ್ಕರ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ನನ್ನನ್ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಅವರು. ಯೋಚನೆ ಮಾಡ್ಬೇಡ ಆಶಾ, ಅಣ್ಣ ಬರ್ತಾನೆ, ಬೇಗ ಏನಾದ್ರೂ ಒಂದು ಏರ್ಪಾಡು ಮಾಡ್ತಾನೆ. ಅದು ಅಣ್ಣ ಬಂದ ಅಂತ ಕಾಣುತ್ತೆ. ನೋಡಿದ್ಯಾ ಆಶಾ, ನೀನೆಲ್ಲ ಇದ್ರು ನಾವು ಹ್ಯಾಕ್ ಕಂಡಿಡ್ತೀವಿ. ಯು ಬ್ಲಡಿ ರಾಕ್ಸ್, ಗೆಟ್ ಔಟ್. ನೀನ್ ಎಷ್ಟೇ ಕೂಗಾಡಿದ್ರು ನನ್ನ ಕೈಯಿಂದ ನಿನ್ ಕುತ್ತಿಗೆ ತಾಳಿ ಬಿದ್ದೆ ಬೀಳುತ್ತೆ. ಮರ್ಯಾದೆಯಾಗಿ ನನ್ ಜೊತೆ ಬಾ, ಇಲ್ಲ ಇದ್ರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಬಲವಂತವಾಗಿ ಹೇಳ್ಕೊಂಡು ಹೋಗಕ್ಕೆ ನಾನೇನ್ ಕುರಿನಾ? ಒಳ್ಳೆ ಮಾತಿನಲ್ಲಿ ನಿನ್ ದಾರಿಗೆ ಬರಲ್ಲ. ಏಯ್, ಹೇಳ್ಕೊಳ್ರ ಇವಳ. ನಿನ್ಕೊಳ್ರು ಏನ್ರಿ ನೋಡ್ತಾ ನಿಂತಿದ್ದೀರಾ? ಮೊದ್ಲಿಯವರೆಲ್ಲ ಒಂದು ಆಚೆ ಕಳ್ಸಿ. ಏಯ್, ನಿನ್ಗೆ ಯಾಕಿದೆಲ್ಲ? ನೀನ್ ಸುಮ್ಮನೆ ಇರು. ಸರ್, ನೀವು ಕರ್ಕೊಂಡು ಹೋಗಿ. ಏನು, ನೀವು ಇವ್ರ ಕಡೆನೇ ಮಾತಾಡ್ತಿದ್ದೀರಾ? ಇವ್ರನ್ನ ಕರ್ಕೊಂಡು ಬಂದಿರೋದು ನಾನೇ ಕಣೆ. ಏನು, ನೀನೇ ಕರ್ಕೊಂಡು ಬಂದಿದ್ದೀರಾ? ಛೀ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಆಶನ್ ಕಾಪಾಡ್ತೀನಿ ಅಂತ ಅಣ್ಣನಿಗೆ ಮಾತು ಕೊಟ್ಟು
ಈಗ ನೀವೇ ಕಟುಕರ್ಗಾಗಿ ಒಪ್ಪಿಸ್ತಾ ಇದ್ದೀರಲ್ಲ. ಮುಚ್ಚ ಬಾಯ್, ತಲೆಲ್ಲ ಮಾಡ್ತೀಯ. ಯಾರು ತಿಳ್ಕೊಂಡಿದೆ ಇವ್ರನ್ನ? ಪ್ರತಿ ತಿಂಗಳು ಸಂಬಳ ಕೊಟ್ಟು ನಮ್ಮನ್ನ ಸಾಕ್ತಾ ಇರೋ ದಣಿ ಇವ್ರೆ. ಸಾರ್ ಹೇಳ್ಕೊಂಡು ಹೋಗಿ ನೀವು. ಬಿಡ್ರಿ ನನ್ನ, ಬಿಡ್ರಿ ಬಿಡ್ರಿ ಅಣ್ಣ. ಇಲ್ದಿದ್ರು ಒಬ್ಬೊಬ್ಬರ ಇಲ್ಲೇ ಕತ್ತೆ ಸಾಕ್ಬಿಡ್ತೀನಿ. ನಡಿ ಆ ಕಡೆ. ಬಿಡಿ ನನ್ನ. ಅಣ್ಣ ನಿಮ್ಮ ನಂಬಿ ಆಶೆ ಬಿಟ್ಟು ಹೋದೆ, ನಮಗೆ ದ್ರೋಹ ಮಾಡ್ತೀರಾ? ಶರ, ಇನ್ನೊಂದ್ಸಲ ರಾಗ ತೆಗೆದ್ರೆ ಓದ್ ಹಾಕ್ಬಿಡ್ತೀನಿ. ಓದಿರಿ, ಓದ್ ಸಾಯಿಸಿ. ನಮ್ಮ ಅಣ್ಣ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಓ, ಏನ್ ಮಹಾ ಪೈಲಾನ್ ದಾದಾ ದಸ್ತಗಿರಿ ನಿಮ್ಮ ಅಣ್ಣ. ನಾವೆಲ್ಲ ಕೈಯಲ್ಲಿ ಬಳೆ ತೊಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ಈಗ್ಲೇ ಹೋಗಿ ನಮ್ಮ ಅಣ್ಣಗೆಲ್ಲ ಹೇಳ್ಬಿಡ್ತೀನಿ. ಬಾರೆ, ಅಣ್ಣನ್ಗೆ ಹೇಳ್ತಾ ಅಂತ ಅಣ್ಣನ್ಗೆ. ನಡಿ ಹೋಗಿ. ಬಿಡಿ ನಡಿ. ಬಿಡ್ರಿ. ಸುಂದರ್, ಆಶಾ ಎಲ್ಲಿ? ಅಣ್ಣ, ಆಶೆನ ವಿನೋದ್ ಎಲ್ಕೊಡೋದ, ಅದಕ್ಕೆಲ್ಲ ಇವರೇ ಕಾರಣ. ಅಣ್ಣ, ಹೊಡಿಬೇಡ ಅಣ್ಣ. ಅಯ್ಯೋ, ನನ್ ಮಾತ್ ಕೇಳಿದ್ರೆ ಏನಂದ್ರೆ ಬೇಡ, ನನ್ ಬಿಟ್ಬಿಡು. ಅಣ್ಣ, ಅಣ್ಣ ಅವ್ರನ್ನ ಕೊಲ್ಬೇಡ ಅಣ್ಣ, ಅವ್ರನ್ನ ಬಿಟ್ಬಿಡೋಣ. ಈಗ ನಾನು ಮನಸ್ಸು ಮಾಡಿದ್ರೆ ನಿನ್ನ ದೇಹನ ಪೀಸ್ ಪೀಸ್ ಮಾಡ್ಬೋದು. ಆದ್ರೆ ನನ್ನ ತಂಗಿಗೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಿದ್ದೀನಿ. ಆನಂದ್, ನನ್ ಕ್ಷಮಿಸು ಆನಂದ್. ನೀನ್ ನನ್ ಪ್ರಾಣದಾನ ಮಾಡಿ ಮನುಷ್ಯತ್ವ ಅಂದ್ರೆ ಏನಂತ ತಿಳ್ಕೊಳಕ್ ಮಾಡಿದೆ. ನೀನು ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಅಣ್ಣ, ಬೇಗ ಹೋಗಿ ಆಶನ್ ಕಾಪಾಡೋಣ. ಆನಂದ್, ಎಸ್ಟೇಟ್ ಬಂಗ್ಲೆಯಲ್ಲಿ ಆಶಾ ವಿನೋದ್ ಮದುವೆಗೆ ಏರ್ಪಾಡಾಗಿದೆ. ಬೇಗ ಹೋಗಿ ಅದನ್ನ ತಪ್ಸೋಣ. ಮದುವೆ ಗಂಡು ಇಲ್ಲಿರ್ಬೇಕಾದ್ರೆ ಅಲ್ಲಿ ಮದುವೆ ನಡೆಯಕ್ ಸಾಧ್ಯವೇ ಇಲ್ಲ. ನಿನಗ ಎಸ್ಟೇಟ್ ಬಂಗ್ಲೆ ಗೊತ್ತು ತಾನೆ? ಓ, ಗೋಪಾಲ, ಗೋಪಾಲ ಬಾರೇ ಇಲ್ಲಿ. ಏನೋ ನಿಮ್ ದಮ್ಮಯ್ಯ ಅಂತೀನಿ. ನನ್ನ ಮಗಳನ್ನ ಬಿಟ್ಬಿಡು. ಅವಳಿಗೆ ಬಲವಂತವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ್ಬೋ. ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಕೊಡು. ಅವಳು ಹಾಗೆ ಮಾಡ್ಕೊಳ್ಳೋವರೆಗೂ ನಾನೇನ್ ಕಣ್ಮುಚ್ಕೊಂಡಿರ್ತೀನ? ನನ್ನ ಮಗನ ಆಶಾ ಮದುವೆ ಆಗ್ಬೇಕು. ನಿನ್ ಎಲ್ಲಾ ಆಸ್ತಿ ನನಗೆ ದಕ್ಬೇಕು. ಮೊದ್ಲಿಂದಲೂ ನಂದು ಅದೇ ಗುರಿ. ನೀನ್ ಒಳ್ಳೆ ಗುಳ್ಳಿದರೆ ಕಣಯ್ಯ. ಶರಪ್. ನೋಡಮ್ಮ, ಸುಮ್ನೆ ಹಠ ಮಾಡ್ಬೇಡ. ಈ ಸೀರೆ ಒಡವೆಗಳನ್ನ ಹಾಕೊಂಡು ಬೇಗ ಬಾ. ಮುಹೂರ್ತಕ್ಕೆ ಹೊತ್ತಾಗುತ್ತೆ. ಕೆಳಗಡೆ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನನಗೆ ಮದ್ವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಛೆ. ವಿನೋದ್, ಬಂದೆ. ಏನ್ ಡ್ಯಾಡಿ? ಎಲ್ಲೋ ಇಷ್ಟೊತ್ತಾದ್ರೂ ಪುರೋಹಿತರೆ ಬರ್ಲಿಲ್ಲ? ಬಂದೆ ಬಂದೆ ಬಂದೇ ಬಿಟ್ಟೆ. ಸ್ವಲ್ಪ ತಡವಾದ್ರು ಶುಭ ಕಾರ್ಯ ಮಂಗಳಕರವಾಗಿ ನಡೀಲಿ ಅಂತ ವಾಲಗದವರ ಸಮೇತ ಬಂದೆ ಬಿಟ್ಟೆ. ಏನ್ ಬೆಡ್ಡ? ಅವನೇನಾ? ಯಾರೋ ಇವರು? ಯಾಕೆ ಹಾಗೆ ಕಣ್ಣು ಕಣ್ಣು ಬಿಡ್ತಾ ಇದ್ದೀರಾ? ನಾನೇ ಸಾಕ್ಷಾತ್ ಪುರೋಹಿತ ಪುಂಡಲೀಕ ಭಟ್ಟ. ಏನ್ ಬೆಡ್ಡ? ಅವನೇನಾ? ಎಲ್ಲಿ ಮದುಮಗಳೇ ಕಾಣಿಸ್ತಾ ಇಲ್ವಲ್ಲ? ಸರ್ ಸರ್, ಆ ಹುಡುಗಿ ಎಷ್ಟ್ ಹೇಳಿದ್ರು ಹೊಸ ಸೀರೆ ಉಟ್ಕೋತಾ ಇಲ್ಲ. ನನಗೆ ಮದುವೆನೇ ಇಷ್ಟ ಇಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ವಿನೋದ್, ಏನ್ ಡ್ಯಾಡಿ? ನೀನೇ ಹೋಗಿ ಅವಳು ಜುಟ್ಟು ಹಿಡಿದು ಎಳ್ಕೊಂಬರ. ಆತರ ಪಡಿಬೇಡಿ. ಅವಳು ಜುಟ್ಟು ಹಿಡಿಯಕ್ ಹೋದ್ರೆ ನಿಮ್ ಮಗ ಫಟ್. ಏನಂದ್ರೆ? ಅಲ್ಲ, ಮದುವೆ ಆಗೋ ಹೆಣ್ಣಿನ ಜುಟ್ಟಿ ಕೈ ಹಾಕಿದ್ರೆ ಸುಮ್ನಿರ್ತಾಳೆಯೇ? ಛಟ್ ಅಂತ ಕಪಾಳಕ್ ಹೊಡಿತಾಳೆ. ಆ ಏಟಿಗೆ ನಿಮ್ ಮಗ ಫಟ್ ಅಂದೆ ಅಷ್ಟೇ. ಏನ್ ಬೆಡ್ಡ? ಅವನೇನಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಆ ಹುಡುಗಿ ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಒಳ್ಳೆ ಮಂತ್ರ ಹಾಕಿ ಮಂಗಳವಾದ್ಯ ಸಮೇತ ಕರ್ಕೊಂಡು ಬರ್ತೀನಿ. ನಿಮ್ ಎದುರುಗಡೆನೆ ಅವಳು ಮಾಂಗಲ್ಯ ಕಟ್ಟಿಸ್ಕೊತಾಳೆ, ನೋಡ್ತೀರಿ. ಅಂದ ಹಾಗೆ ಹುಡುಗಿ ಇಂಡಿಯನ್ನೋ ಫಾರಿನ್ನೋ? ಅಪ್ಪ ಇಂಡಿಯನ್ನು, ಮಗಳು ವೆಸ್ಟರ್ನ್. ಓಹೋ, ಡುಮ್ ಡುಮ್ ಡೋಲ್, ರಾಕ್ ಅಂಡ್ ರೋಲ್, ತಾಳ, ಮೇಳ, ಡೋಲು.
ಗಟ್ಟಿ ಮೇಳನ ತಾಳಿ ಕಟ್ಟವಾಗ ಮಾತ್ರ ಬಾರಿಸ್ಬೇಕು. ಯಾವಾಗ ಬಾರಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ? ಎಲ್ಲಿ ಎಲ್ಲಾರು ನನ್ ಜೊತೆ ಬಾರಿಸಿ. ಹೇಳ ಮೇಲೆ ಅಡುಡ್ಡು ಅಡು ಬಡು ಬಡು ಅಡುಡ್ಡು. ಪೀಸ್ ಪೀಸ್. ಪಿಚ್ಚಪ್ಪ, ಏನ್ನ ಈ ಹಗ್ಗನ ಥ್ಯಾಂಕ್ ಯು. ವೆಲ್ಕಮ್. Hey, do not disturb them. ಏನೋ ಇವಳನ್ನ ಮದುವೆ ಮಾಡ್ಕೋತೀಯ? ನನಗ್ ಮದುವೆನೂ ಬೇಡ, ನಿಮ್ಮಿಬ್ಬರು ತಂಟನೂ ಬೇಡ, ನನ್ ಬಿಟ್ಬಿಡು. ಬಿಡ್ಡ ಏನ್ ನಾಯ್ನಾ? ಇವನಿಗೆ 2 ಬಿಡು. ಅಯ್ಯೋ 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 ಅಯ್ಯೋ. ಅಲ್ಲಿ ನೋಡು. ಏನೋ ಇವಳನ್ನು ಸೊಸೆ ಮಾಡ್ಕೊಂಡು ಆಸ್ತಿ ಹೊಡಿಬೇಕು ಅಂತಿದೀಯಾ? ಇಲ್ಲ,
ಮೊದ್ಲ ಆಸೆ ಇತ್ತು, ಆದ್ರೆ ಈಗಿಲ್ಲ. ಸತ್ಯ ಜೀವ ಸಹಿತ ಬಿಟ್ರೆ ಎಲ್ಲಾದ್ರೂ ಬದುಕೋತೀನಿ. ಬಿಡ್ಡ, ಏನ್ ನೈನಾ? ಇವನಿಗೂ 2 ಬೀಡು. ಏ, ಓ, ಏನು ಈಗಲಾದ್ರೂ ಈ ಕೂಲಿ ಮಾಡೋನ್ನ ನಿಮ್ಮ ಅಳಿನಾಗ ಒಪ್ಕೋತಿರೋ ಇಲ್ವೋ? ಖಂಡಿತ ಒಪ್ಕೋತೀನಪ್ಪ. ನಮ್ಮಿಬ್ರು ಪ್ರಾಣನ ಉಳಿಸ್ದೆ, ಜೊತೆಗೆ ಶ್ರೀಮಂತಿಗೆ ದೊಡ್ಡದು ಅಂತ ತಿಳ್ಕೊಂಡಿದ್ದ ನನ್ನ ಕಣ್ಣು ತೆರೆಸ್ದೆ. ನಿನ್ನಂತ ನಳಿನಾಗ್ ಪಡೆಯೋದಕ್ಕೆ ನಿಜಕ್ಕೂ ಪುಣ್ಯ ಮಾಡಿದ್ರಿ. ಕೋಟ್ಯಾಧೀಶ್ವರನ ಮಗ ನಿಮಗಳಿ ಆಗೋದು ಅಂದ್ರೆ ಸುಮ್ನೆನಾ? ಏನು ಈತ ಕೋಕು? ಹೌದು, ಕೋಟ್ಯಾಧಿಪತಿ ರಾಜಶೇಖರಯ್ಯನವರ ಏಕೈಕ ಪುತ್ರ. ಹೌದಾ? ಆನಂದ್, ನೀನ್ ನನ್ನ ಹತ್ರ ಚಾಲೆಂಜ್ ಮಾಡಿದ ಹಾಗೆ ಗೆದ್ದು ಬಿಟ್ಟೆ. ನಿನ್ನನ್ನೀಗ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ನಿಜಕ್ಕೂ ನೀನು ಅಂಜದ ಗಂಡು. ಹಾ, ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲೋದ್ರಿ ಇವರು? ಯಾಕ್ ಹುಡುಕ್ತಿದ್ದೀರಾ? ಅವರು ಪ್ರೇಮ ಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಶೋಭನಕ್ಕೆ ಇನ್ನೂ ಮದ್ವೆನೇ ಆಗಿಲ್ಲ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗಲೇ ಮದುವೆ ಆಗೋಯ್ತು. ಈಗ ಉಳಿದಿರೋದು ಒಂದೇ, ಶೋಭನಾ. ಅಯ್ಯೋ, ಅವ್ರೆಲ್ಲ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಅವ್ರಿಗೋಸ್ಕರ ತಾನೇ ನಾವಿದೆಲ್ಲ ಮಾಡ್ತಿರೋದು. ಅವರು ಈಗ ಮನೆಗೆ ಹೋಗಿ ಇದನ್ನೇ ಮಾಡ್ತಾರೆ. ಛೀ.